ಇನ್ನು 2-3 ದಿವಸ ಮಾತ್ರ ಬಾಕಿ ಉಳಿದಿದೆ. ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ, ಇದನ್ನೊಂದು ಪ್ರತಿಷ್ಠೆ ರೀತಿ ಒಳಗೆ ತಗೊಂಡು ಪ್ರಚಾರ ಮಾಡ್ತಾ ಇದ್ದೀರಿ. ಯಾವ ರೀತಿ ಹೋಗ್ತಿಟ್ಕೊಂಡು ಪ್ರತಿಷ್ಠೆಗಿಂತನೂ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಚುನಾವಣೆ ಮಾಡ್ತಾ ಇದ್ವಿ. ಅಂದರೆ ನಮ್ಮ ಚುನಾವಣೆ ಮಾಡೋದಷ್ಟೇ ಅಲ್ಲ, ಬೇರೆಯವ್ರ ಚುನಾವಣೆ ಕೂಡ ನಾವು ಅಷ್ಟೇ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಹಿಂದೆ ಕೂಡ ನಾವು 1-2 ಸಲ ಹೇಳಿದ್ದೆ, ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಬೇರೆಯವ್ರ ಚುನಾವಣೆ ಕೂಡ ಮಾಡಿದಾಗ ಅದಕ್ಕೆ ಜನ ನಮಗೆ ನಮ್ಮ ಪರ ಯಾವಾಗ ನಿಲ್ತಾರ ಅದಕ್ಕಾಗಿದ್ದು ಮಾಡ್ತಾ ಇದ್ವಿ. ಸೊ ಏನಿಲ್ಲ, ಎಷ್ಟು ಇದು ಆಗೈತೆ ಅಂತಂದ್ರೆ ಲಾಂಗು ಮಚ್ಚು ಹಿಡಿದು ಅವ್ರನ್ನ ಕೂಡ ಹಾಕುವಂಥದ್ದು, ಅವ್ರನ್ನ ಕಾಯುವಂಥದ್ದು ಅದೆಲ್ಲ ನಡೀತಾ ಇದೆ. ಹೈಜಾಕ್ ಮಾಡುವಂಥದ್ದು ಅದೆಲ್ಲ ನಡೀತಾ ಇದೆ. ಏನು ಮಾಡ್ಲಿಕ್ಕಾಗಲ್ಲ, ಜನ ಅದಕ್ಕೆ ತೀರ್ಮಾನ ಮಾಡ್ಬೇಕಂತ ನಾವು ಅದ್ರ ಬಗ್ಗೆ ಹೇಳಿಕ್ಕಾಗಲ್ಲ. ಜನ ತೀರ್ಮಾನ ಮಾಡಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಹೊಸ ರಾಜಕೀಯ ಧ್ರುವೀಕರಣ ಆಗಬೇಕು, ಹೊಸ ಜನ ಬರಬೇಕಂತ ಕೂಡ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಅಂದರೆ ರಾಜಕೀಯದಲ್ಲಿ ಹೊಸದು ಬರಬೇಕು, ಹಳೇದೇ ಇರಬಾರ್ದು, ಹೊಸದು ಬರಬೇಕು. ಅದಕ್ಕೆ ನಮ್ಮ ಅಪ್ಪನಗೌಡ ಪ್ಯಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾವು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದೇ ಸರ್, ಡೆವಲಪ್ಮೆಂಟ್ ಮಾಡಿದ್ರೆ ಯಾರಿಗೆ ಯಾಕೆ ಈ ರೀತಿ ಭಯ ಅಂತ ಅದನ್ನು ಅವ್ರಿಗೆ ಕೇಳಬೇಕಲ್ಲ, ನಾವು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಈಗ ಅವರು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾವು ಡೆವಲಪ್ಮೆಂಟ್ ಮೇಲೆ ಕೇಳ್ತಾ ಇದ್ದೀವಿ, ಹೊಸ ಅವಕಾಶ ಕೊಡಿ ಹೊಸಬರಿಗೆ. ಯಾಕಂದ್ರೆ ಈಗ ನಾವು 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ. ಸೊ ಹಿಂದೆ ಅವರು 25 ವರ್ಷದಿಂದ ಅಲ್ಲಿ ಆಳಿದ್ದಾರೆ. ಸೊ ಆ 25ಕ್ಕೂ ಈ 3 ತಿಂಗಳಿಗೆ ಜನ ಕಂಪೇರಿಟಿವ್ ಮಾಡ್ತಿದ್ದಾರೆ. ಈ 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದರೆ ನಮಗೆ TC ಬೇಕಾದರೆ ಯಾರ ಮನೆಗೆ ಹೋಗೋದು ಅವಶ್ಯಕತೆ ಇಲ್ಲ, ಫೋನ್ ಮುಖಾಂತರ ಬರ್ತಾ ಇದೆ ಅಂತ. ಸೊ ಅದು ಮುಂದುವರಿಬೇಕಾದ್ರೆ ನಮ್ಗೆ ಅವಕಾಶ ಕೊಡಿ ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ಈ ಚುನಾವಣೆಯಲ್ಲಿ ಗೋಕಾಕ್ ಸಂಸ್ಕೃತಿಯನ್ನ ಕೆಣಕುವಂಥದ್ದು, ಅಲ್ಲಿನ ಜನರನ್ನ ಯಾವ ರೀತಿ ಇದೆ ಇದು ಯಾಕಂತಂದ್ರೆ ನಿಮ್ಮ ಮಠದ ನಡುವೆ ಇದು ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಎಲ್ಲ ಚುನಾವಣೆ ಬಂದಾಗ ಏನು ಹೊಸದಲ್ಲ ರೀ. ಚುನಾವಣೆ ಬಂದಾಗ ಗೋಕಾಕು ಅದು ಇದು ಹೇಳೋದು ಇದಕ್ಕಲೇ ಏನು, ಚುನಾವಣೆ ಬಂದಾಗ ಇದೊಂದು ಪರಿಪಾಠ, ಇದೊಂದು ಥರ ಪಾಠ ಐದಾರು ಇದು. ಅದರಿಂದ ಜನರ ಮ್ಯಾಗ ಏನದು, ಯಾಕಂದ್ರೆ ಜನ ನೋಡೋದು ಕೆಲಸ ಯಾರು ಮಾಡ್ತಾರೆ, ನಮ್ಗೆ ಯಾರು ಅವೈಲೇಬಲ್ ಇದ್ದಾರೆ, ಏನು ಮಾಡಿದಾರ ಅಷ್ಟೇ ನೋಡ್ತಾರೆ. ಈಗ ನಾವು ಭಾಷಣ ಮಾಡಿದ್ರೆ ಆರೋಪ ಮಾಡಿದ ಹತ್ರ ಬಗ್ಗೆ ಯಾರು ಓಟ್ ಹಾಕ್ತಾರೆ. ಈಗ ಈ ಚುನಾವಣೆಯಲ್ಲಿ ವಿಶೇಷವಾಗಿ ವೈಯಕ್ತಿಕವಾಗಿ ಟೀಕೆ ಟಿಪ್ಪಣಿಗಳು ಆಗ್ತಾ ಇದ್ದಾವೆ, ರಾಜಕೀಯವಾಗಿ ಟೀಕೆ ಟಿಪ್ಪಣಿಗಳು ಆಗ್ತವೆ, ಆ ಮಾತು ಬೇರೆ. ಆದ್ರೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು ಆಗ್ತಾ ಇದೆ. ಆಗ್ಬಾರ್ದು. ನಾವು ಮಾತ್ರ ಇಲ್ಲಿ ಬಂದಿಲ್ಲ, ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಟೀಕೆ ರಾಜಕೀಯ ಆರೋಪ ಮಾಡಿದ್ದೀವಿ ಹೊರತಾಗಿ ನಾವು ಮಾಡಿಲ್ಲ. ಅದು ಅವ್ರಿಗೆ ಬಿಟ್ಟಂತ ವಿಚಾರ, ಅವ್ರ ವೈಯಕ್ತಿಕ. ಅಂದ್ರೆ ಈ ಚುನಾವಣೆಯನ್ನ ತಾವು ಯಾವುದೇ ಕಾರಣಕ್ಕೂ ಈ ಇದರ ವಿಚಾರಕ್ಕೆ ತಗೊಂಡು ಇಲ್ಲ, ಅವ್ರ ವ್ಯಕ್ತಿಗತ ಆಗಲಿ ಅವ್ರದ ಬೇರೆ ರೀತಿಯಿಂದ ಜನರು ಕೂಡ ಸ್ವೀಕಾರ ಮಾಡೋದಿಲ್ಲ. ಅದು ಜನರ ರೆಸ್ಪಾನ್ಸ್ ಹೆಂಗಿದೆ ಸರ್? ಜನರು ನೋಡೋದು ನಮ್ಮ ಸರ್ವಿಸ್ ಏನು, ನೀವೇನು ಮಾಡ್ತೀರಿ, ಹಿಂದೆ ಏನು ಮಾಡಿದ್ರಿ, ಅದನ್ನು ಮುಂದೆ ಏನು ಮಾಡ್ಬೋದು ಅಷ್ಟ್ರ ಮ್ಯಾಗ ಓಟ್ ಹಾಕ್ತಾರೆ ಹೊರತಾಗಿ ನಮ್ಮ ಭಾಳ ದೊಡ್ಡ ಭಾಷಣಕ್ಕೆ ಯಾರು ಓಟ್ ಹಾಕೋಲ್ಲ. ಸರ್, ಅವ್ರು ಯಾರು ಜಾತಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಲಿಂಗಾಯತರನ್ನು ತೊಳೆದ್ರು, ಜೈನರು ತೊಳೆದ್ರು, ಕುರುಬರನ್ನು ತೊಳೆದ್ರು ಅಂತ ಅದೇ ಹೇಳ್ತಿರಲ್ಲ. ಈಗ ಎಲ್ಲ ಸಂಸ್ಥೆ ಕಟ್ಟಿದವರು ಲಿಂಗಾಯತರನ್ನ ಈಗೆಲ್ಲ ಇವ್ರು ಯಾರು ಹಾಳು ಮಾಡಿದವ್ರು ಯಾರು? ಅದೇ ಸಮುದಾಯಕ್ಕೆ ಸೇರಿದವ್ರು ನಾವು ಕೂಡ ಹೇಳ್ತಾ ಇದ್ವಿ, ಕಟ್ಟಿದವರು ಪಾಪ ಕಷ್ಟಪಟ್ಟು ಕಟ್ಟಿದಾರೆ ಲಿಂಗಾಯತರು. ಅದನ್ನು ಇವರು ಈ ರೀತಿ ಈಗಾಗಲೇ 600 ಕೋಟಿ ರೂಪಾಯಿ ನಷ್ಟ ಮಾಡಿದ್ದಾರೆ ಹೀರಾ ಶುಗರ್. ಸೊ ಅದನ್ನು ಕೂಡ ನಾವು ಜನರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ಈಗ ತಮ್ಮ ಪೆನಲ್ ಏನಾದ್ರು ಗೆತ್ತು ಅಂತಂದ್ರೆ ಏನ DCC ಬ್ಯಾಂಕ್ ಸೂತ್ರ ಇಲ್ಲಿ ಅನ್ವಯ ಆಗತ್ತಾ? ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಡುವಂಥದ್ದು, ಅವ್ರನ್ನೇ ಇದು ಮಾಡುವಂಥದ್ದು, ಆ ರೀತಿ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಇಲ್ಲ, ನೋಡೋಣ. ಅದು ಇನ್ನೂ ಚುನಾವಣೆ ಆಗಬೇಕು. ಭಾಳಷ್ಟು ಜನ ಲೀಡರ್ಸ್ ಅದಾರೆ ಇದಕ್ಕೆ. ಅಣ್ಣ ಸಾಹೇಬ್ರಲ್ಲಿ ಇದ್ದಾರೆ, ಬಾಲಚಂದ್ರ ಅವರು ಇದ್ದಾರೆ, ಮೆಟ್ಟಿಗಾರು, ಅಪ್ಪ ಸಾಬ್ ಶಿರ್ಕೊಳ್ಳಿ, ಇನ್ನೂ ಭಾಳ ಜನ ಅದಕ್ಕೆ ಲೀಡರ್ ಅದಾರ. ಅವ್ರನ್ನೆಲ್ಲ ಕೇಳಿ ಮಾಡ್ತೀವಿ. ಈಗೇನದು ಅಷ್ಟು ಅರ್ಜೆಂಟ್ ಇಲ್ಲ. ಸರ್, ಈಗ ಜಾರಕಿಹೊಳಿ ಕುಟುಂಬ ಮತ್ತು ಕತ್ತಿ ಕುಟುಂಬದ ನಡುವೆ ಒಳ್ಳೆಯ ಸಂಬಂಧ ಇತ್ತು. ಒಳ್ಳೆ ಯಾವ ವಿಚಾರಕ್ಕಾಗಿ ವೈಮನಸ್ಸು ಹುಟ್ಟಿತು ಅಂತ ನೋಡಿ, ಅದು ಬಂದದ್ದು ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಅವರೇ 6 ಜನ ಹೊರಗೆ ಬಂದರು. ಯಾರು? ಕತ್ತಿ ಕಡೆ ಇರುವಂಥ ಬೆಂಬಲಿಗರು, ಡೈರೆಕ್ಟ್ರು. ಅವ್ರು ಹೋಗಿ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರಿಗೆ ಅಪ್ರೋಚ್ ಆದರು. ಸರಿ, ಅವ್ರಿಗೆ 6 ಜನ ಇತ್ತು, 4 ಕಡೆ ನಮ್ಮವ್ರು ಇದ್ರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರು. ಸೊ ಅವ್ರಿಗೆ ನಿಮ್ಮ ಬೆಂಬಲ ಬೇಕು, ನಾವು ಈ ರೀತಿ ಹೊಸ ಆಡಳಿತ ಮಾಡ್ತೀವಿ ಅಂತ ನಮ್ಮ ಮೆಂಬರಲ್ಲಿ ಹೊಂದಾಣಿಕೆ ಆಯಿತು. ಸೊ ನಮಗೂ ಅನಿವಾರ್ಯವಾಗಿ ಅವ್ರನ್ನ ಬೆಂಬಲಿಸಬೇಕಾಯಿತು ಡೆವಲಪ್ಮೆಂಟ್ ದೃಷ್ಟಿಯಿಂದ. ಸೊ ಹೀಗಾಗಿ ಜೊಲ್ಲೆ ಅವರು ನಾವು ಕೊಡುವಂಥ ಸಂದರ್ಭ ಅನಿವಾರ್ಯ ಆಯಿತು. ಸೊ ಈಗ ಹೇಳಿದಂಗೆ ಇವ್ರು ರಕ್ಷಣೆ ಮಾಡಲಿಕ್ಕೆ ಚುನಾವಣೆ ಅನಿವಾರ್ಯ. ಯಾಕಂದ್ರೆ ನಾವು ಅರ್ಧಕ್ಕೆ ಬಿಡ್ಲಿಕ್ಕೆ ಆಗೋಲ್ಲ ಅವ್ರನ್ನ.
ಸೊ ಅವ್ರಿಗೋಸ್ಕರ ಈ ಚುನಾವಣೆ ಮಾಡ್ತಾರೆ. ಸರ್, ಈಗ ನೀವು ಹೇಳ್ತಾ ಇರುವಂತದ್ದು ನಿಮ್ಮ ಏನ್ ಕೆಲವೊಂದು ಜನ ಬಂದಿದ್ದಾರೆ ಅವ್ರ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಹೊರಗಿನವ್ರು ಬಂದು ನಮಗ್ ಕಿತ್ಕೊಳ್ತಾ ಇದ್ದಾರೆ, ನಮ್ಮನ್ನ ಇದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ, ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಅನ್ನೋ ಲೆಕ್ಕದಲ್ಲಿ ಅವ್ರು ಪ್ರಚಾರ ಅವ್ರು ಮಾಡ್ತಾರೆ. ಹೇಳ್ತಾರೆ ನಾವು ಕೊಡೋದು ಇಲ್ಲಾರಿಗೆ ಕೊಡ್ತಾ ಇದೀವಿ. ಈಗ ಸ್ಪರ್ಧೆ ಮಾಡೋರು ಎಲ್ಲಾರು 15 ಜನ ಹುಡುಕೇರಿ ತಾಲೂಕಿನವ್ರು ಇದಾರೆ. ನಿಪ್ಪಾಣಿ, ಗೋಕಾಕು, ಬೆಳಗಾವಿಯಿಂದ ಯಾರು ಬಂದಿಲ್ಲ. ನಾವತ್ತೆ ಹೇಳ್ತೇವೆ, ನಾಳೆ ಅಧ್ಯಕ್ಷರಾಗೋರು ಇಲ್ಲಿಯವ್ರು ಆಗೋರು. ಸೊ ಅದನ್ನು ತಮ್ಮ ರಕ್ಷಣೆಗೆ ಇದನ್ನು ಡಿಪೆಂಡ್ಸ್ ಆಗಿ ತೊಳೆದಿದ್ದಾರೆ. ಹೊರಗಿಂದ ಬರ್ತಾರೆ, ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಜನ ಅದು ಕೇಳೋದಿಲ್ಲ ಅಂತ. ಸರ್, ಈಗ ಇದು ಸೊಸೈಟಿ ಇರೋದು ಇಡೀ ದೇಶದಲ್ಲೇ ಇದು ಒಂದೇ ಇರೋದು. ಒಂದೇ ಈಗ ನೀವು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ನಿಮ್ಗೆ ಅನುಭವ ಇದೆ. ಈಗ ನೀವು ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀರಾ? ಮೊದಲೇ ಆದ್ಯತೆ ಅಲ್ಲ, ಈಗಾಗಲೇ 3 ತಿಂಗಳಲ್ಲಿ ನಾವೇನು ಮಾಡ್ತಂತ ಜನಕ್ಕೆ ತೋರಿಸ್ಬಿಟ್ಟಿವಿ. ಮೊದಲು ಅವ್ರು ಟಿ ಸಿ ಕೊಡ್ಬೇಕಾದ್ರೆ 1 ತಿಂಗಳು, 3 ತಿಂಗಳು, 4 ತಿಂಗಳು, ವರ್ಷ ಗಂಟಲೆ ಕಾಯಿಸಿದ್ದು ಉದಾಹರಣೆಗಳು. ಈಗ ನಾವು 24 ತಾಸುಗಳಲ್ಲಿ ಟಿ ಸಿಯನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದೀವಿ. ಸುಮಾರು 2-3 ಸಾವಿರ ಜನಕ್ಕೆ ನಿರಂತರ ಜ್ಯೋತಿಯನ್ನು ಕೊಟ್ಟಿದ್ದೀವಿ. ಸೊ ಹಂತವಾಗಿ ಎಲ್ಲರಿಗೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ. ಸರ್, ಈಗ ಲಿಂಗಾಯತ ಸಮುದಾಯವನ್ನ ಎತ್ತಿ ಕಟ್ಟುವಂಥ ಕೆಲಸ ಈ ಚುನಾವಣೆಯಲ್ಲಿ ನಡೀತಾ ಇದೆ. ನಮ್ಮನ್ನು ತುಳಿತಾ ಇದ್ದಾರೆ, ಎಲ್ಲ ಕಡೆ ನಮ್ಮ ಜಗಳ ಹಚ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ತಾವು ಈ ಹುಕ್ಕೇರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಲಿಂಗಾಯತ ಸಮುದಾಯಕ್ಕೆ ಏನು ಅಪೀಲ್ ಮಾಡ್ತೀರಿ ಸರ್? ಏನು ಹೇಳಬಯಸ್ತೀರಿ ಅಂತ? ಅಲ್ಲ, ಅಪೀಲ್ ಮಾಡೋದು ಏನು ಇಲ್ಲ. ರಾಜಕೀಯ ಅಂದರೆ ಹಂಗೆ ಇರ್ತದೆ. ಅದೇನು ಹೊಂದಾಣಿಕೆ ಅಂತ ಪ್ರಶ್ನೆ ಇಲ್ಲ. ಯಾರು ಇದರಲ್ಲಿ ಜಾತಿ ಧರ್ಮ ಬರೋಲ್ಲ. ಗೆಲ್ಲೋದೊಂದೇ ಮಾನದಂಡ ಇದೆ. ಆ ಜಾತಿಯವರು ಆ ಕಡೆ ಇದ್ದಾರೆ, ಈ ಜಾತಿಯವ್ರ ಪ್ರಶ್ನೆ ಇಲ್ಲ. ಸೊ ಇವಾಗ ಕಾಲಕ್ಕೆ ಒಂದ್ಸಾರಿ ರಮೇಶ್ ಕತ್ತಿ ಅವರು ಸೌದಿಯವ್ರ ಜೊತೆನೂ ರಾಜಕೀಯವಾಗಿ ಹೋರಾಟ ಮಾಡಿದ್ದಾರೆ, ಜೋಲಿ ಅವ್ರ ಜೊತೆನೂ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ಲಿಂಗಾಯತ ಸಮುದಾಯದಲ್ಲಿರೋ ಜೊತೆ ಹೋರಾಟ ಮಾಡಿದ್ದಾರೆ. ನಮ್ಮ ಜೊತೆ ಅಂತಲ್ಲ, ಮುಂಚೆ ಕೂಡ ಅವರು ಸಾಕಷ್ಟು ರಾಜಕೀಯವಾಗಿ ವಿರೋಧ ಪರವಾಗಿ ಹೋರಾಟ ಮಾಡಿದ್ದಾರೆ. ಸೊ ಇದು ಮೊದಲನೇದಾಗಿ ಅಲ್ಲ, ಸೊ ನಡೀತಾನೆ ಇರ್ತದೆ. ರೆಸ್ಪಾನ್ಸ್ ಹೆಂಗಿದೆ ಸರ್? ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀರಾ? ನಡೀತೆ, ಚೆನ್ನಾಗಿದೆ. ನಾವು ಗೆಲ್ತಂತೆ ಆಸೆ ಇದೆ. ಅವರು ಅಂತಿಮವಾಗಿ ಜನ ತೀರ್ಮಾನ ಮಾಡೋದು. ಇನ್ನು 3-4 ದಿವಸಗಳ ಅವಕಾಶ ಇದೆ. ಎಲ್ಲ ಜನರು ಭೇಟಿ ಆಗ್ತಾ ಇದ್ವಿ, ಅವ್ರ ಸಪೋರ್ಟ್ ಕೇಳ್ತಾ ಇದ್ವಿ. ಈಗ ಗೆದ್ದ ನಂತರ KAB ಗೆದ್ದ ನಂತರ ನಾನು ಗೋಕಾಕ್ ಹೋಗ್ತೀನಿ, ಅರ್ಬನ್ಗೆ ಹೋಗ್ತೀನಿ, ಅವ್ರ ಮನೆ ಮುಂದೆ ನಿಲ್ಬೇಕಾಗತ್ತೆ, ಅಲ್ಲಿ ಗೋಕಾಕ್ ಅಂತೇಳಿ ರಮೇಶ್ ಕತ್ತಿ ಅವ್ರು ಹೇಳ್ತಿದ್ರು. ಯಾರ ಮನೆ ಯಾಕೆ KAB ಇಲೆಕ್ಷನ್ ಆದ ನಂತರ ನಾನು ಹುಕ್ಕೇರಿ ಸೀಮಿತ ಆಗಂಗಿಲ್ಲ, ಪಕ್ಕದ ಯಮಕನ್ ಮಡಿಗೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ. ಯಾರಿಗೆ ಬೇಡ ಯಾರು ಅಂದ್ರೆ ಅದಕ್ಕೆ ತಡೆದವ್ರು ಯಾರಿಗೆ? ಅವ್ರನ್ನ ತಡೆದವ್ರು ಯಾರು ತಡೆದಿಲ್ಲ. ಅದೇನು ಎಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಚುನಾವಣೆ ಆಡ್ಬೋದು, ನಿಲ್ಬೋದು. ಅವರೇ ಹೊರಗಿಂದ ಇರ್ತಾರೆ. ಈಗ ಮತ್ತೆ ಅವ್ರಿಗೆ ಗೋಕಾಕ್ ಮಾತ್ರ ಹೊರಗಿನ ಅವ್ರು ಆಗ್ತಾರೆ. ಅದಕ್ಕೆ ಹೊರಗೆಲ್ಲ ಒಳಗೆಲ್ಲ ಇಡೀ ದೇಶದ ತುಂಬ ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು, ಸ್ಪರ್ಧೆ ಮಾಡ್ಬೋದು, ಅಲ್ಲಿ ಹೋಗಿ ಮನೆ ಕಟ್ಬೋದು. ಸೊ ಅದವ್ರು ಬಂದ್ರೆ ಒಳ್ಳೇದು. ಯಾರು ಬೇಡ ಅಂತಾರೆ? ಬಂದ್ರೆ ಇನ್ನೂ 4 ಕೆಲಸ ಬೇಗ ಆಗ್ತಾವೆ. ಅದೆಲ್ಲ ರಾಜಕೀಯ ಭಾಷಣ ಅಷ್ಟೇ. ಮೊದಲು ಇಲ್ಲೇ ಮಾಡ್ಬೇಕಾದ ನೋಡಿ, ಅವ್ರ ರಸ್ತೆ ಹೆಂಗದಾವ ನೋಡ್ಕೊಂಡು ಬನ್ನಿ. ನಮ್ಮ ಯಮಕನಮಡಿ ರಸ್ತೆ ಹೆಂಗದಾವ, ಅವ್ರ ಕಾನ್ಸ್ಟಿಟ್ಯೂನ್ಸಿ ರಸ್ತೆ ಹೆಂಗದಾವ ಅವ್ರು ನೋಡ್ಕೊಂಡು ಬನ್ನಿ. ಅವರು 25 ವರ್ಷದಿಂದ ಮಾಡ್ತಾರೆ ನಮ್ಗಿಂತ ಮುಂಚೆಯಿಂದ. ನಾವು 18 ವರ್ಷದಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ವಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಇದೆ ಅದ್ರ ಮೇಲೆ ಗೊತ್ತಾಗ್ತದೆ. ಸರಿ, ಕೊನೆಯದಾಗಿ ಮತದಾರರಿಗೆ ಏನು ಅಪೀಲ್ ಮಾಡ್ಲಿಕ್ಕೆ ಹೋಗ್ತಾರೆ? ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ಈಗ ನಾವು 3 ತಿಂಗಳಲ್ಲಿ ಕೆಲಸ ಮಾಡಿದ್ದೀವಿ. ಅವ್ರು 30 ವರ್ಷದಲ್ಲಿ ಅವರು ಇದ್ದರು. ಅವ್ರ ಕಾರ್ಯವಕ್ಕೇನು ಜನ ನೋಡಿದ್ದಾರೆ, ನಮ್ಮದು 3 ತಿಂಗಳಲ್ಲಿ ನೋಡಿದ್ದಾರೆ. ಆ ಬೇಸ್ಮ್ಯಾಗ ನಮ್ಗೆ ಓಟ್ ಕೊಡಿ ಅಂತ ವಿನಂತಿ. ಸರ್, ಈಗ ಅವ್ರು ಏನು ಹೇಳ್ತಾರೆ ಪದೇ KV ಪಾಟೀಲ್ರು ಉಮೇಶ್ ಕತ್ತಿ ಅವರೇ ಸತೀಶ್ ಜಾರಕಿಹೊಳಿ ನಮ್ಕರ್ ಮಾಡಿ ಕರ್ಕೊಂಡ್ಬಂದ್ರು, ಈ ಗಿಡ ಹೊಲಕ ಇದನ್ನು ಮಾಡ್ತೀವಿ ಅಂತ ಎಲ್ಲ ಭಾಷಣ ಮಾಡಿ ಅದು ಹೇಳಿದ್ಲೆ. ಈಗ ಏನಾದತ್ತ ಕಾಲು ಹೊತ್ತವ ಈ ರಾಜಕೀಯ ಅಂದರೆ ಒಬ್ಬರನ್ನ ಮೀರಿ ಒಬ್ಬರನ್ನ ಬೆಳೆದನ ರಾಜಕೀಯ ಇದೆ. ಯಾರು ಹಿಂಗೆ ಮನ್ಯಾಗ ಕುಂತು ಬರೀ ಊರು ಅನ್ನಂಗಿಲ್ಲ, ಅದನ್ನ ಮೀರೇ ಬೆಳಿಬೇಕಿರ್ತೈತೆ ರಾಜಕೀಯಲ್ಲಿ. ಮತ್ತು ಇವರು DT ಪಾಟೀಲ್ ಬಸಗೌಡ ಕಾರ್ಖಾನೆ ಇವ್ರು ಹೆಂಗೆ ಕಸ್ಕೊಂಡ್ರೆ ಅಪಪ್ರಚಾರ ಮಾಡಿ ಕಸ್ಕೊಂಡ್ರು, ಲಾಸ್ ಆಗಿದೆ ಅಂತ. ಅವ್ರು ಒಳ್ಳೆ ಕಾರ್ಖಾನೆ ಇತ್ತು. ಇವ್ರು 30 ವರ್ಷದೊಳಗೆ 600 ಕೋಟಿ ಲಾಸ್ ಆಯ್ತು. ಮತ್ತು ಅವಾಗ ಹೇಳಿದಲ್ಲ, ಮತ್ತು ಲಿಂಗಾಯತರನ್ನ ಸೋಲಿಸಿರವ್ರೆ, ಇವ್ರನ್ಯಾರು ಸೋಲಿಸಿ, ಬೇರೆಯವ್ರು ಸೋಲಿಸ್ರಿ, SC ST ಸೋಲಿಸಿಲ್ಲ, ಲಿಂಗಾಯತರನ್ನ ಸೋಲಿಸರು. ಇಲ್ಲಿ ಅವ್ರಿಗೆ ಇರೋದು ಯಾರಿಗೆ ಮಾಡ್ರಿ? AB ಪಾಟೀಲ್ಗೆ ಮಾಡಿದ್ರು. ಅವ್ರು ಯಾವ್ರ ಜೊತೆ ಅವ್ರಿ? ಅಂದರೆ ಈ ಸೋಲ್ತೀವಿ ಭಯ ಅನ್ನೋ ಕಾರಣಕ್ಕೆ ಈ ಲಿಂಗಾಯತ ಪದ ತಪ್ಪಿದ್ದಾರೆ ಅಂತ ಸರ್. ಡೆಫಿನೆಟ್ಲಿ ಅದನ್ನ ಕಾರ್ಡ್ ಪ್ಲೇ ಮಾಡ್ತಾರೆ, ಅದು ವರ್ಕೌಟ್ ಆಗೋಲ್ಲ.